ಕರ್ನಾಟಕದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ 19.19 ಲಕ್ಷ ಎನ್ಯುಮರೇಷನ್ ಫಾರ್ಮ್ಗಳು ಪ್ರೋಸೆನಿ ಮ್ಯಾಪಿಂಗ್ ವಂಶಾವಳಿ ಜೋಡಣೆ ಮಾಹಿತಿ ಇಲ್ಲದೆ ಸಲ್ಲಿಕೆಯಾಗಿವೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಆದ್ರೆ ಮ್ಯಾಪಿಂಗ್ ಮಾಹಿತಿ ಇಲ್ಲದಿದ್ದರೂ ಆತಂಕ ಬೇಡ. ಮತದಾರರು ತಮ್ಮ ಫಾರ್ಮ್ಗಳನ್ನ ಆಗಸ್ಟ್ 8ರ ಒಳಗೆ ಕಡ್ಡಾಯವಾಗಿ ಮತಗಟ್ಟೆ ಹಂತದ ಅಧಿಕಾರಿಗಳಿಗೆ ಸಲ್ಲಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಮನವಿಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಮನೆ ಗಣತಿ ವೇಳೆ ವಿತರಿಸಲಾದ 5.53 ಕೋಟಿ ಎಸ್ಐಆರ್ ಫಾರ್ಮ್ಗಳಲ್ಲಿ ಇದುವರೆಗೆ 3.67 ಕೋಟಿ ಫಾರ್ಮ್ಗಳನ್ನ ಡಿಜಿಟಲೀಕರಣಗೊಳಿಸಲಾಗಿದೆ. ಇದರಲ್ಲಿ 1.56 ಕೋಟಿ ಮತದಾರರು ಸ್ವಯಂ ಮ್ಯಾಪಿಂಗ್ ಮಾಡಿದ್ರೆ 1.93 ಕೋಟಿ ಮಂದಿ ವಂಶಾವಳಿ ಮ್ಯಾಪಿಂಗ್ ಪೂರ್ಣಗೊಳಿಸಿದ್ದಾರೆ. ಇನ್ನು ಉಳಿದ 19.19 ಲಕ್ಷ ಫಾರ್ಮ್ಗಳು ಯಾವುದೇ ಮ್ಯಾಪಿಂಗ್ ವಿವರಗಳಿಲ್ಲದೆ ಸಲ್ಲಿಕೆಯಾಗಿವೆ. ಆಗಸ್ಟ್ 8ರ ಒಳಗೆ ಫಾರ್ಮ್ ಸಲ್ಲಿಸಿದ ಎಲ್ಲ ಮತದಾರರ ಹೆಸರನ್ನ ಆಗಸ್ಟ್ 17ರಂದು ಪ್ರಕಟವಾಗಲಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುತ್ತದೆ. ಬಳಿಕ ಮಾಹಿತಿ ಅಥವಾ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಚುನಾವಣಾ ಅಧಿಕಾರಿಗಳು ನೋಟಿಸ್ ನೀಡಲಿದ್ದು, ಫಾರ್ಮ್ನಲ್ಲಿ ಸೂಚಿಸಿರುವ 11 ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನ ಸಲ್ಲಿಸಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ. ಇನ್ನು ರಾಜ್ಯದಲ್ಲಿ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡೂಪ್ಲಿಕೇಟ್ ಅಥವಾ ಬೇರೆ ವಿಭಾಗದಡಿ ಗುರುತಿಸಲಾದಂತ ಮತದಾರರ ಸಂಖ್ಯೆ 44.84 ಲಕ್ಷಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 26.32 ಲಕ್ಷ ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, 9.81 ಲಕ್ಷ ಮೃತಪಟ್ಟವರು, 5.87 ಲಕ್ಷ ಗೈರು ಹಾಜರಿರುವವರು ಹಾಗೂ 2.70 ಲಕ್ಷ ದಾಖಲೆಗಳು ಸೇರಿವೆ. ಇನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೇ 23.86 ಲಕ್ಷ ASDDO ಪ್ರಕರಣಗಳು ಪತ್ತೆಯಾಗಿದ್ದು, ಇಲ್ಲಿ ಡಿಜಿಟಲೀಕರಣ ಪ್ರಕ್ರಿಯೆ ಇನ್ನು ನಿಧಾನಗತಿಯಲ್ಲಿವೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ಮ್ಯಾಪಿಂಗ್ ಮಾಹಿತಿ ಇಲ್ಲದಿದ್ದರೂ ಮತದಾರರು ಆತಂಕ ಪಡೋ ಅಗತ್ಯ ಇರೋದಿಲ್ಲ. ಆಗಸ್ಟ್ 8ರ ಒಳಗೆ ಎಸ್ಐಆರ್ ಫಾರ್ಮ್ ಸಲ್ಲಿಸಿದ್ರೆ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಲಿದ್ದು, ಅಗತ್ಯ ದಾಖಲೆಗಳ ಮೂಲಕ ಬಳಿಕವೂ ಮಾಹಿತಿಯನ್ನ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇದೆ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ.